ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಎರಡನೆಯ ಸಂಧಿ ಕರುಣಾ ಸಂಧಿ. ದಾಸಾರ್ಯರು ಮೊದಲ ಸಂಧಿಯಲ್ಲಿ ಮಂಗಳಾಚರಣವನ್ನು ನಿಮಿತ್ತ ಮಾಡಿಕೊಂಡು ಮೋಕ್ಷಕ್ಕೆ ಸಾಧನವಾದ ಪಂಚಭೇದ ತಾರತಮ್ಯಗಳನ್ನು 24 ತತ್ವಗಳನ್ನು ತಿಳಿಸಿ ತಾರತಮ್ಯವಾಗಿ ಎಲ್ಲ ದೇವತೆಗಳು ಮತ್ತು ಗುರು ವರ್ಗದವರಿಗೂ ನಮಸ್ಕಾರ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈಗ ಈ ಮುಂದಿನ ಎರಡನೆಯ ಕರುಣಾಸಂಧಿಯಲ್ಲಿ ದಾಸರು ಭಗವತ್ಕಥಾ ಶ್ರವಣದಿಂದಾಗುವ ಮಹಾಫಲಗಳನ್ನು, ಭಾಗವತ, ಭಾರತ ಮೊದಲಾದ ಪುರಾಣಗಳಲ್ಲಿ ಬರುವ ಭಗವದ್ಭಕ್ತರು ಪರಮಾತ್ಮನಿಂದ ಪಡೆದಿರುವ ಕರುಣಾರೂಪವಾದ ಫಲಗಳನ್ನು ತಿಳಿಸಲು ಉದ್ಯುಕ್ತರಾಗಿದ್ದಾರೆ. ಭಗವಂತ ಅನಂತ ಗುಣಪರಿಪೂರ್ಣ. ಅವನ ಗುಣಾಂಬುಧಿಯ ಆಳವನ್ನು ಸಾಕಲ್ಯೇನ ಊಹಿಸಲು ಅವನ ಪತ್ನಿಯಾದ ವಕ್ಷಸ್ಥಲ ನಿವಾಸಿನಿಯಾದ ವೇದಾಭಿಮಾನಿಯಾದ ಮಹಾಲಕ್ಷ್ಮಿಗೂ ಸಾಧ್ಯವಿಲ್ಲ ಅಂದ ಮೇಲೆ ಯೋಗ್ಯತಾನುಸಾರ ಹೆಚ್ಚು ಭಕ್ತಿ ಮಾಡಬೇಕೆಂಬ, ಹೆಚ್ಚು ಹೆಚ್ಚು ತಿಳಿಯಬೇಕೆಂಬ ಹಂಬಲವುಳ್ಳ ಸುಜೀವಿಗಳಿಗೆ ಅವನ ಗುಣಚಿಂತನೆ ಹೇಗೆ, ಅವರ ಪಾಡೇನು ಎಂಬುದನ್ನು ತಿಳಿಸಲಿಕ್ಕಾಗಿ ದಾಸರು ನಮ್ಮ ಮೇಲಿನ ಕರುಣೆಯಿಂದ ರಚನೆ ಮಾಡಿದ ಸಂಧಿಯೇ ಕರುಣಾ ಸಂಧಿ. ಪರಮಾತ್ಮ ದಯಾಮಯ, ಭಕ್ತ ಪರಾಧೀನ, ಕಾರುಣ್ಯ ಸಿಂಧು. ಅವನು ನಿಷ್ಕಾಮ, ನಿಸ್ಪೃಹ, ಕೇವಲ ಭಕ್ತಿಗಷ್ಟೇ ಒಲಿಯುವ ಸುಲಭದ ದೈವ ಅವನು. ಅಂತಹ ಅನಿಮಿತ್ತ ಬಾಂಧವನನ್ನು ಕಾಯ ವಾಚ ಮನಸ ಸೇವಿಸಿ ಕಾರುಣ್ಯವನ್ನು ಪಡೆದ ಇಹಪರಗಳಲ್ಲಿ ಸ್ವರ್ಗಾದಿ ಭೋಗಗಳನ್ನು ಪಡೆದ ಭಗವದ್ಭಕ್ತರುಗಳು ಯಾರು ಯಾರು ಎಂಬುದನ್ನು ದಾಸರು ಒಟ್ಟು 31 ನುಡಿಗಳಲ್ಲಿ ಈ ಕರುಣಾ ಸಂಧಿಯಲ್ಲಿ ಭಕ್ತರ ಸಾಮಾನ್ಯ ಪ್ರಾರ್ಥನೆಗೂ ಒಂದು ಒಲಿದು ಉದ್ಧಾರ ಮಾಡುವ ಶ್ರೀಹರಿಯ ಅನನ್ಯ ಕಾರುಣ್ಯದ ವಿವಿಧ ಮುಖಗಳನ್ನು ಅನೇಕ ದೃಷ್ಟಾಂತಗಳನ್ನೂ ಕೊಡುವ ಮೂಲಕವಾಗಿ ಬಣ್ಣಿಸಿರುತ್ತಾರೆ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತಮಾತ್ರಯೇವ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿದ ಮಾತನ್ನೇ ದಾಸರು ಇಲ್ಲಿ ಭಗವಂತನ ಕೇವಲ ನಾಮಸ್ಮರಣೆಯಿಂದಲೇ ನಮ್ಮ ಸಕಲ ಪಾಪರಾಶಿಗಳನ್ನು ಕದ್ದು ಸಕಲ ಅಭೀಷ್ಟವನ್ನು ಸುರಿಸುವ ಭಗವಂತನನ್ನು ನಾವು ಹೇಗೆ ಸ್ಮರಿಸಬೇಕು ಮತ್ತು ಹೇಗೆ ಹರಿಕಥಾ ಶ್ರವಣವನ್ನು ಮಾಡಬೇಕು ಎಂಬುದನ್ನು ಸೂಚಿಸುತ್ತಾರೆ. ಭಗವಂತನ ಕಾರುಣ್ಯ ಗುಣೋಪಾಸನೆಗೆ ಅತ್ಯಂತ ಇಲ್ಲಿ ಮಹತ್ವವನ್ನು ಕೊಟ್ಟು ಆ ಪಥದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ ಜಗನ್ನಾಥದಾಸಾರ್ಯರು ಈ ಕರುಣಾ ಸಂಧಿಯ ಮೊದಲ ನುಡಿಯಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಮುಂದಿನ ನುಡಿಯಲ್ಲಿ ತಿಳಿಯೋಣ ಎಂದು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.